ಎಸ್ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಟಿ.ಇ.ಟಿಗೆ ಉಳಿದದ್ದು ಕೇವಲ ಒಂದು ವಾರ ಮಾತ್ರ. ಈ ಒಂದು ಹಂತದಲ್ಲಿ ಈ ವಿಡಿಯೋದ ಅಗತ್ಯತೆ ಇದೆ ಅಂತ ಹೇಳಿ ಅನ್ಸಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇಲ್ಲಿ ಸಾಕಷ್ಟು ಜನರು ಏನು ಬಿಫೋರ್ ಇಂದ ಸ್ಟಡಿ ಮಾಡ್ತಾ ಬಂದಿದ್ರಲ್ಲ ಅವ್ರಿಗೆಲ್ಲ ಕೊನೆ ಹಂತದ ತಯಾರಿ ಆಗುತ್ತೆ. ಇನ್ನು ಏನು ಓದೇ ಇಲ್ಲ, ಇನ್ನು ಮುಂದೆ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ಇದು ಮೊದಲ ಹಂತದ ತಯಾರಿ. ಅದರಲ್ಲಿ ಕೆಲವೊಬ್ಬರು ಮಾತ್ರ ಅಂತ ಹೇಳ್ತಾ ಇದ್ದೀನಿ. ಸೊ ಯಾಕಂದ್ರೆ ಬೇರೆ ಬೇರೆ ಕಂಫರ್ಟ್ ಝೋನ್‌ನಲ್ಲಿ ಇರ್ತಾರೆ ಅಥವಾ ಬೇರೆ ಬೇರೆ ಅಟ್ಯಾಚ್‌ಮೆಂಟ್‌ಗಳಲ್ಲಿ ಇರ್ತಾರಲ್ಲ. ಸೊ ಅಂಥವ್ರು ಇನ್ನೂ ಆರಂಭ ಮಾಡಿಲ್ಲ. ಈ ಒಂದು ವಾರ ಸ್ವಲ್ಪ ಭಯದಿಂದ ಓದೋದನ್ನ ಪ್ರಾರಂಭ ಮಾಡ್ಬಹುದು. ಬಟ್ ಅದೇನೇ ಆಗಿರ್ಲಿ, ಕೆಳಗೆ ಕೊಟ್ಟಿರೋ ಈ ಒಂದು ಸಾಲನ್ನ ನೀವು ನೋಡಿದ್ರೆ ಬಹುಶಃ ಬದಲಾಗಬಹುದೇನೋ. ತಂದೆ-ತಾಯಿಗಳು ನಮ್ಗೆಲ್ಲ ಜನ್ಮ ಕೊಟ್ಟಿದ್ದಾರೆ. ಆದ್ರೆ ಅವರ ಕಷ್ಟಗಳಿಗೆ ಅಥವಾ ಅವರ ಒಂದು ಸ್ಯಾಕ್ರಿಫೈಸ್‌ಗೆ ನಾವು ಪುನರ್ಜನ್ಮವನ್ನ ಕೊಡ್ಬೇಕಂದ್ರೆ, ಅವರ ಕಷ್ಟಗಳನ್ನ ದೂರ ಮಾಡಿ, ಅವರೂ ಕೂಡ ಒಬ್ಬ ಉತ್ತಮ ಘನತೆಯ ವ್ಯಕ್ತಿಯಾಗಿ ಬದುಕಲಿಕ್ಕೆ ನಾವು ಆ, ಸಹಕಾರ ನೀಡಬೇಕಾಗುತ್ತೆ. ಯಾಕಂತಂದ್ರೆ ಅವರು ಇಷ್ಟು ದಿನ ಬರೀ ಕಷ್ಟಗಳಲ್ಲೇ ಕಳೆದಿದ್ದಾರೆ. ನಮ್ಗಳಿಗೋಸ್ಕರ ಎಲ್ಲವನ್ನೂ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಅವ್ರು ಯಾವ ಕಡೆ ಸುತ್ತಲೂ ಇಲ್ಲ, ಯಾವ ಪ್ಲೇಸಸ್ ನೋಡ್ಲಿಲ್ಲ, ಯಾವ ಒಳ್ಳೆ ಬಟ್ಟೆಗಳನ್ನು ತೊಡ್ಲಿಲ್ಲ, ಒಳ್ಳೆ ಒಳ್ಳೆ ಊಟನೂ ಮಾಡ್ಲಿಲ್ಲ. ಸೊ ಇವೆಲ್ಲವೂ ಇದಾವೆ. ಅವೆಲ್ಲವುಗಳಿಗೂ ಕೂಡ ಫುಲ್ ಸ್ಟಾಪ್ ಕೊಡುವಂತ ಸಮಯ ಇದು ಆಗಿತ್ತು. ಅಂದ್ರೆ ಯಾರೆಲ್ಲ ಹಿಂದೆ ಓದಿದ್ರ ಅವ್ರಿಗೆ. ಬಟ್ ಇನ್ನು ಯಾರು ಓದಿಲ್ಲ, ಯಾರು ಓದ್ಬೇಕು ಅನ್ಕೊಂಡಿದ್ರ ಅವರು ನೀವು ಯೋಚನೆ ಮಾಡ್ಬೇಕಾಗತ್ತೆ. ಸೊ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ ನಾನು. ಲಾ ಟಿ.ಇ.ಟಿ ನೋಟಿಫಿಕೇಶನ್ ಆದಾಗ ಏನಂತೇಳಿ, ಈಗ ಬರೋ ಒಂದು ಟಿ.ಇ.ಟಿ ನೋಟಿಫಿಕೇಶನ್ ಮುಂಬರಲಿರುವ ಎಕ್ಸಾಮ್‌ಗೆ ಇದು ಗೋಲ್ಡನ್ ವೇ ಆಗುತ್ತೆ. ಅಂದ್ರೆ ಒಂದು ಸುವರ್ಣ ಅವಕಾಶವನ್ನ ನಮಗೆ ಒದಗಿಸಿಕೊಡುತ್ತೆ ಅಂತಂದು ಹೇಳಿದೆ. ಯಾಕಪ್ಪ ಅಂತಂದ್ರೆ ಯಾರು ಟಿ.ಇ.ಟಿ ಎಲಿಜಿಬಲ್ ಆಗಿಲ್ಲ ಅವ್ರಿಗೆ ಟಿ.ಇ.ಟಿ ಎಲಿಜಿಬಲ್ ಆಗ್ಲಿಕ್ಕೆ ಅವಕಾಶ ಇತ್ತು. ಯಾರು ಟಿ.ಇ.ಟಿ ಎಲಿಜಿಬಲ್ ಆಗಿ ಸ್ಕೋರ್ ಕಡಿಮೆ ಇತ್ತೋ ಅವರೆಲ್ಲ ಸ್ಕೋರ್ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೂ ಕೂಡ ಸಾಕಷ್ಟು ಅವಕಾಶಗಳು ಇಲ್ಲಿ ಕೊಟ್ಟಿತ್ತು. ಬಟ್ ಇದನ್ನ ಎಷ್ಟು ಜನ ಸರಿಯಾಗಿ ಉಪಯೋಗಿಸ್ಕೊಂಡಿದ್ರೋ ಅದು ನಿಮ್ಗಳಿಗೆ ಬಿಟ್ಟಿರೋದು. ಬಟ್ ಎನಿವೇ ಈ ಒಂದು ವೀಕಲ್ಲಿ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅನ್ನೋದನ್ನ ಸ್ವಲ್ಪ ಹೇಳ್ತಾ ಹೋಗ್ತೀನಿ, ನೀವು ಕೇಳಿ. ಬಟ್ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಯಾಕಂದ್ರೆ ಇಲ್ಲಿ ನನ್ನ ಮಾತುಗಳು ಸ್ವಲ್ಪ ನಿಮ್ಗೆ ಕಠಿಣ ಅನ್ಸ್ಬೋದು ಸ್ವೀಕರಿಸ್ಲಿಕ್ಕೆ. ಬಟ್ ಅದರಲ್ಲಿ ಸಾಕಷ್ಟು ಕಹಿ ಸತ್ಯಗಳಿದಾವೆ. ಅದನ್ನ ನೀವು ತಿಳ್ಕೊಂಡ್ರೆ ಇವ್ ಇರೋ ಒಂದು 5-6 ಡೇಸ್ ಆದ್ರೂ ನೀವು 100% ಎಫರ್ಟ್ಸ್ ಹಾಕಿ ಏನೋ ಒಂದು ಲೆವೆಲ್‌ಗೆ ಎಕ್ಸಾಮ್‌ನ ಕೊಂಡೊಯ್ಬೋದು. ಯಾಕಂತಂದ್ರೆ ಇದೇನು ಹೈ ಲೆವೆಲ್ ಎಕ್ಸಾಮ್ ಅಂತೂ ಅಲ್ಲ. ಎಲ್ರೂ ನಾವು ಹೈ ಲೆವೆಲ್ ಅಂತಂದು ಬಿಂಬಿಸ್ಬಿಟ್ಟಿದ್ದಾರೆ. ಸೊ ಅದು ತಪ್ಪದು. ನಮ್ಮ ಕಲ್ಪನೆನೇ ತಪ್ಪದು. ಯಾಕಂತೇಳಿ ಇಲ್ಲಿ ಮುಂದೆ ಚರ್ಚೆ ಮಾಡ್ತೀನಿ, ನೋಡೋಣ. ಇನ್ನು ಮಾಡ್ಬೇಕಾಗಿರೋದು ಏನು, ಇದರಲ್ಲಿ ಸಾಕಷ್ಟು ಕಹಿ ಸತ್ಯಗಳಿದಾವೆ. ಸೊ ಇಲ್ಲಿ ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿದೆ, ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಇದ್ರಲ್ಲಿ ಸಾಕಷ್ಟು ಕಹಿ ಸತ್ಯಗಳಿದಾವೆ. ಅವುಗಳು ಏನಂತೇಳಿ ಜಸ್ಟ್ ನೋಡ್ತಾ ಹೋಗೋಣ. ಫಸ್ಟ್, ನೀವು ಬರಿತಾ ಇರೋ ಪರೀಕ್ಷೆ ಹೊಸದಲ್ಲ. ಅಂದ್ರೆ ನಾವು ಬರಿತಾ ಇರೋ ಎಕ್ಸಾಮ್ ಈ ಟಿ.ಇ.ಟಿ ಏನಿದೆಯಲ್ಲ, ಸಿಲೆಬಸ್ ಹೊಸದಲ್ಲ. ಮತ್ತೆ ಬರಿತಾ ಇರೋದು ಕೂಡ ಹೊಸದಾಗೇನಲ್ಲ. ಯಾಕಪ್ಪ ಅಂತಂದ್ರೆ ಈಗಾಗಲೇ ಸಾಕಷ್ಟು ಎಕ್ಸಾಮ್‌ಗಳನ್ನ ಬರ್ದಿರೋದ್ರಿಂದ ಎಕ್ಸಾಮ್ ಪ್ಯಾಟರ್ನ್ ನಮ್ಗೆ ಗೊತ್ತಿರುತ್ತೆ. ಇನ್ನು ಸಿಲೆಬಸ್ ವಿಷಯಕ್ಕೆ ಬರೋದಾದ್ರೆ, ನಾವೆಲ್ಲ ಹೈಸ್ಕೂಲ್‌ಗಳಲ್ಲಿ ಓದಿದೀವಿ. ಇನ್ನು ಬಿ.ಎಡ್ ಪ್ರಾಕ್ಟೀಸ್ ಟೀಚಿಂಗ್‌ಗಳಲ್ಲಿ ಟೀಚ್ ಮಾಡಿದೀವಿ. ಎಷ್ಟೋ ಜನ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇರ್ಬೇಕಾದ್ರೂ ಕೂಡ ಈ ಸಬ್ಜೆಕ್ಟ್‌ಗಳನ್ನ ಹ್ಯಾಂಡಲ್ ಮಾಡಿದೀವಿ. ಇನ್ನು ಸಾಕಷ್ಟು ವಿಷಯಗಳು ನಮ್ಗೆ ಗೊತ್ತಿರುವಂತದ್ದೇ ಇದಾವೆ. ಬಟ್ ನಾವೆಲ್ಲರೂ ಏನ್ ಅನ್ಕೊಂಡಿದೀವಿ ಅಂತಂದ್ರೆ, ಟಿ.ಇ.ಟಿ ಅಂದ್ರೆ ಬಹಳಷ್ಟು ಟಫ್ ಇದೆ. ಸೊ ಯಾವುದೋ ಒಂದು ಸೈಕಾಲಜಿಯಲ್ಲಿ ಏನೋ ಒಂದು 10 ಪ್ರಶ್ನೆಗಳು ಟಫ್ ಬರುತ್ತೆ ಅನ್ನೋ ಕಾರಣಕ್ಕೆ ಇಡೀ ಸಬ್ಜೆಕ್ಟ್ ಎಕ್ಸಾಮೇ ಟಫ್ ಅನ್ನಕ್ಕಾಗತ್ತಾ? ಅಥವಾ ಇಂಗ್ಲಿಷ್ ನಮ್ಗೆ ಅರ್ಥ ಆಗಿಲ್ಲ ಅಂತ ಅನ್ನೋ ಒಂದು ಕಾರಣಕ್ಕೆ ಪೇಪರೇ ಸರಿ ಇಲ್ಲ ಅನ್ನೋಕ್ಕಾಗತ್ತಾ? ಸೊ ವಾಸ್ತವವನ್ನ ನಾವು ತಿಳ್ಕೋಬೇಕು. ಫಸ್ಟ್ ಅಂದ್ರೆ ಕಾನ್ಫಿಡೆನ್ಸ್‌ನ ನಾವು ಬೆಳೆಸ್ಕೋಬೇಕು. ನಮ್ಮ ಮೇಲೆ ನಾವು ಆತ್ಮವಿಶ್ವಾಸವನ್ನ ಬೆಳೆಸ್ಕೋಬೇಕು. ಅಂದ್ರೆ ಈಗಾಗ್ಲೇ ಇವೆಲ್ಲ ವಿಷಯ ನಮ್ಗ್ ಗೊತ್ತಿದೆ. ನಾವ್ ಏನ್ ಮಾಡ್ಬೇಕು, ರಿವಿಷನ್ ಮಾಡ್ಬೇಕಷ್ಟೇ. ಸೊ ಈ ವಿಜಯನಗರದ ಸ್ಥಾಪಕ, ಜಸ್ಟ್ ಅವೆಲ್ಲವೂ ಎಲ್ಲಾ ಪಾಠಗಳನ್ನ ಓದಿದೀವಿ. ಯಾವ ಕದಂಬರು ಓದಿಲ್ವಾ? ವಿಜಯನಗರ ಸಾಮ್ರಾಜ್ಯ ಓದಿಲ್ವಾ? ಪ್ರತಿಯೊಂದು ಪಾಠನೂ ನಾವು ಓದಿದವಿದಾವೆ. ಈ ಹಿಂದೆ ಏನಾದ್ರು ಟಿ.ಇ.ಟಿ ಬರ್ದವ್ರು ಇದ್ರೆ, ಲಾಸ್ಟ್ ಟೈಮ್ ಪ್ರಿಪೇರ್ ಆಗ್ಬೇಕಾದ್ರೂ ಕೂಡ ಓದಿರೋವಿದೆ. ಸೊ ಇವಾಗ ಮಾಡ್ಬೇಕಾಗಿರೋದೇನೋ ಅದನ್ನ ಸ್ವಲ್ಪ ರೀಕಾಲ್ ಮಾಡ್ಕೋಬೇಕಷ್ಟೇ. ಸೊ ಹಾಗಾಗಿ ಈ ಒಂದು ವಾರ 100% ನೀವು ಎಫರ್ಟ್ಸ್ ಹಾಕ್ಲೇಬೇಕಾಗುತ್ತೆ. ಅದಾದ ನಂತರ ನಕಾರಾತ್ಮಕ ವಿಷಯದ ಕಡೆ ಗಮನ ಹರಿಸದಿರಿ. ಅಂದ್ರೆ ಅಂದ್ರೆ ಕ್ವೆಷನ್ ಪೇಪರ್ ಡಿಫಿಕಲ್ಟ್ ಆಗ್ಬಹುದೇನೋ? ಕ್ವೆಷನ್ ಪೇಪರ್ ಯಾವ ರೀತಿ ಇರುತ್ತೋ ಏನೋ? ಅವೆಲ್ಲ ಯಾರ ಕೈಯಲ್ಲೂ ಇಲ್ಲ. ಅಂದ್ರೆ ಕ್ವೆಷನ್ ಪೇಪರ್ ಆಲ್ರೆಡಿ ಪ್ರಿಂಟ್ ಆಗಿರುತ್ತೆ. ಅಲ್ಲೇನು ನೀವುಗಳು ಬದಲಾವಣೆ ಮಾಡಕ್ಕಂತೂ ಸಾಧ್ಯ ಇಲ್ಲ. ಸೊ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡೋದು? ನಮ್ಮ ಕೈಯಲ್ಲಿರೋದೇನು ಓದ್ಬೇಕಾಗಿರೋದಷ್ಟೇ. ಸೊ ಹಾಗಾಗಿ ನೆಗೆಟಿವ್ ಥಾಟ್ಸ್ ಬೇಡ. ಮತ್ತೆ ಎಷ್ಟು ಡಿಫಿಕಲ್ಟಿ ಲೆವೆಲ್ ಇರುತ್ತೆ ಏನು ಬೇಡ. ಅಲ್ಲಿ ಕ್ಲಿಯರ್‌ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ. 1 ಟು 5ಗೆ 8th ವರೆಗೂ ಓದ್ಕೊಳ್ರಿ. 6 ಟು 10th ಪೇಪರ್ 2ಗೆ
10th ಸಿಲೆಬಸ್ವರೆಗೂ ಓದ್ಕೊಂಡ್ರೆ ಅಲ್ಲೇ PU ಲೆವೆಲ್‌ಗೆ ಬರುತ್ತೆ ಅಂತ ಹೇಳಿದ್ದಾರೆ. ಬಟ್ PUC ಬುಕ್ಕು ಕೇಳ್ತೀನಿ ಅಂತೇಳಿ ಎಲ್ಲೂ ಹೇಳಿಲ್ಲ. ಸೊ ಈ ರೀತಿ ರೂಮರ್ಸ್‌ನ ಬಿಟ್ಬಿಡ್ರಿ. PUC ಬುಕ್ ಓದ್ಬೇಕಾ ಸರ್? ಹೊಸದನ್ನ ತಲೆಯಲ್ಲಿ ತುಂಬ್ಕೋಬೇಡ್ರಿ. 6-10 ಪೇಪರ್ 2 ಯಾರು ಓದ್ತಾ ಇದ್ದೀರಾ 6-10 ಫೈನಲು. ಯಾರು ಪೇಪರ್ 1 ಓದ್ತಾ ಇದ್ದೀರಾ ಸಾಧ್ಯ ಆದ್ರೆ 4-8 ವರೆಗೆ ಓದಿ. ಡೆಫಿನೈಟ್ಲಿ ಅಲ್ಲಿಂದಾನೇ ಕ್ವೆಷನ್ ಬರುತ್ತೆ. ಅದು ಬಿಟ್ಟು ಹೊರಗಡೆ ಬರಲ್ಲ. ಇನ್ನು ಸೈಕಾಲಜಿ ವಿಷಯಕ್ಕೆ ಬರೋದಾದ್ರೆ ಶೈಕ್ಷಣಿಕ ಮನೋವಿಜ್ಞಾನ ನೀವು ಸ್ವಲ್ಪ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಜಸ್ಟ್ 2023-24 ಅಬ್ಸರ್ವ್ ಮಾಡಿ. 2023 ನಲ್ಲಿ ಆಲ್ಮೋಸ್ಟ್ ಕ್ವೆಶ್ಚನ್ ಕ್ಲಾಸ್ ರೂಮ್ ಬೇಸ್ ಅಲ್ಲಿ ಕೊಟ್ಟಿದ್ದಾನೆ. 2024 ಅಲ್ಲಿ ಮ್ಯಾಕ್ಸಿಮಮ್ ಕ್ವೆಶ್ಚನ್ಸ್ ಈ ಸಿದ್ಧಾಂತಗಳಿಂದ ಬಂದಿದ್ದಾವೆ. ಸೊ ಅಂದ್ರೆ ಇವರು ಓಲ್ಡ್ ಪ್ಯಾಟರ್ನ್ಗೆ ಹೋಗ್ತಾ ಇದ್ದಾರೆ. ನೀವು ಜಸ್ಟ್ ಅಬ್ಸರ್ವ್ ಮಾಡ್ಬೋದು. 2017 ಬಿಫೋರ್ ಏನಿದೆವಲ್ಲ ಅಲ್ಲಿ ಸಾಕಷ್ಟು ಪ್ರಶ್ನೆಗಳು ಸಿದ್ಧಾಂತಗಳ ಆಧಾರದ ಮೇಲೆ ಪ್ರಯೋಗಗಳ ಆಧಾರದ ಮೇಲೆ ಪ್ರಶ್ನೆ ಬರ್ತಾ ಇತ್ತು. ಬಟ್ 19 ಇಂದ ಅಲ್ಲಿ ಸ್ವಲ್ಪ ಕ್ಲಾಸ್ ರೂಮ್ ಬೇಸ್ ಅಲ್ಲಿ ಕ್ವಶನ್ಸ್ ಜಾಸ್ತಿ ಬರ್ತಾ ಬಂದ್ವು. ಬಟ್ ಇವಾಗ 2024 ನಲ್ಲಿ ಪುನಃ 2014 ಕ್ವಶನ್ ಪೇಪರ್ ಏನಿತ್ತಲ್ಲ ಆ ರೇಂಜ್‌ಗೆ ಹೋಗಿದೆ. ಬೇಕಿದ್ರೆ ನೀವು ಕಂಪೇರ್ ಮಾಡ್ಕೊಂಡು ನೋಡ್ಬೋದು. ಅಂದ್ರೆ ಬರೀ ಸಿದ್ಧಾಂತಗಳ ಮೇಲೆ ಪ್ರಶ್ನೆಗಳು ಬಂದಿದ್ದಾವೆ. ಪೇಪರ್ 2 ನಾ ಅಬ್ಸರ್ವ್ ಮಾಡಿದ್ದೀನಿ ಅದನ್ನ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಓಲ್ಡ್ ಕ್ವಶನ್ ಪೇಪರ್‌ನ ಮೊದಲಿಂದ ಹೇಳಿದ್ದೆ ಓಲ್ಡ್ ಕ್ವಶನ್ ಪೇಪರ್ ಓದಿ ಅಂತ ಹೇಳಿ. ಎಷ್ಟು ಜನ ಓದಿದ್ರೋ ಅವರು ಅದ್ರ ಬಗ್ಗೆ ಗಮನಿಸಿರ್ಬಹುದು. ಇನ್ನು ನೆಕ್ಸ್ಟ್ ಉಳಿದದ್ದು 1 ವಾರ. ಈ 1 ವಾರ ಅಂದ್ರೆ ನಾಳೆ ಭಾನುವಾರದಿಂದ ಅಂದ್ರೆ ಇವತ್ತು ಟೈಮ್ ಇದೆ. ಟೈಮ್ ಇದ್ದಾಗ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ನಿರ್ಧಾರ ಮಾಡ್ಕೊಂಡ್ರೆ ಮಾಡ್ಬೋದು. ಅದೇನ್ ದೊಡ್ಡ ವಿಷಯ ಅಲ್ಲ. ಬಟ್ ಇಲ್ಲಿ ಫಸ್ಟ್ ಎಲ್ರು ಮಾಡ್ಬೇಕಾಗಿರೋದೇನು ತ್ಯಾಗ ಮಾಡ್ಬೇಕು. ಸೊ ಏನನ್ನ ತ್ಯಾಗ ಮಾಡ್ತಿರೋ ನಿಮ್ಗಳಿಗೆ ಬಿಟ್ಟಿದ್ದು. ಮೊಬೈಲ್ ತ್ಯಾಗ ಮಾಡ್ತಿರೋ ಅಥವಾ ನಿದ್ದೆನ ತ್ಯಾಗ ಮಾಡ್ತಿರೋ ಅಥವಾ ಬೇರೆ ಬೇರೆ ವಿಷಯಗಳೇನು ಆ ಸಾಕಷ್ಟು ಇರ್ತವೆ ನಮ್ಗೆ. ಬೇರೆ ಬೇರೆ ವಿಷಯಗಳು. ಸೊ ಅವೆಲ್ಲ ಹೇಳ್ತಾ ಕೂಡಕ್ಕಾಗಲ್ಲ. ಸೊ ಅವುಗಳಲ್ಲಿ ಯಾವಾದ್ರೂ ಸ್ಯಾಕ್ರಿಫೈಸ್ ಮಾಡಿ ಅದು ಯಾರಿಗೋಸ್ಕರ? ನಿಮ್ಗೋಸ್ಕರ. ಎಷ್ಟು ದಿನ ಮಾಡ್ಬೇಕಾಗೈತೆ? ಓನ್ಲಿ 7 ಡೇಸ್. 7 ಡೇಸ್ ನೀವು ಸಾರಿ 6 ಡೇಸ್ ಆಗುತ್ತೆ. ಈ 6 ಡೇಸ್ ನೀವೇನಾದ್ರೂ ಸ್ಯಾಕ್ರಿಫೈಸ್ ಮಾಡಿ ನಿಮ್ಗಳಿಗೆ ನೀವು ಟೈಮ್ ಕೊಟ್ರೆ, ನೀವು ಮುಂದೆ ಅಂದ್ರೆ ನಿಮ್ಗೆ ಒಂದು ಅಸ್ತಿತ್ವವನ್ನ ಪಡ್ಕೊಳ್ತೀರಾ. ಇಲ್ಲ ಅಂತಂದ್ರೆ ಕೊನೆಗೆ ಅಸ್ತಿತ್ವವನ್ನೇ ಕಳ್ಕೊಳ್ಬೇಕಾಗತ್ತೆ. ಯಾವ ರೀತಿ ಅಂತಂದ್ರೆ ಅದೇನ್ ಬಿಡಪ್ಪ ಅವ ಬಿ.ಎಡ್ ಮಾಡ್ಯಾನ, ಡಿ.ಎಡ್ ಮಾಡಿದಾನ, ಇಷ್ಟು ವರ್ಷಗಳಾದ್ರೂ ಕೂಡ ಒಂದು ಸಿಂಪಲ್ ಟಿ.ಇ.ಟಿ.ನ ಕ್ರಾಕ್ ಮಾಡಕ್ ಆಗ್ತಾ ಇಲ್ಲ. ಸೊ ಅದು ಯಾಕಂದ್ರೆ ಅಲ್ಲಿ ಮಾತಾಡೋರೆಲ್ಲ ನಮ್ಗೆ ಊಟ ಹಾಕಿ ನಮ್ಮನ್ನ ಸಾಕೋರ್ ತರ ಹೇಳ್ತಾ ಇರ್ತಾರೆ. ಬಟ್ ಅವ್ರೆಲ್ಲರಿಗೂ ಫುಲ್ ಸ್ಟಾಪ್ ಕೊಡ್ಬೇಕು ಅಂತ ಅನ್ನಂಗಿದ್ರೆ ನಮ್ಮ ಅಸ್ತಿತ್ವವನ್ನ ನಾವು ಉಳಿಸ್ಕೊಳ್ಬೇಕು. ಇಲ್ಲಿ ಬಂದಿರೋದು ಅಸ್ತಿತ್ವದ ಪ್ರಶ್ನೆ. ಸೊ ಹಾಗಾಗಿ ಅದ್ರ ಕಡೆ ಗಮನ ಕೊಡ್ರಿ ಅಂತ ಹೇಳಿ ನಾ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನನ್ನ ಮಾತುಗಳು ಸ್ವಲ್ಪ ಕಠಿಣ ಅನ್ಸ್ಬೋದು. ಸ್ವಲ್ಪ ನಮ್ಮ ಮೇಲೆ ಸಿಟ್ಟುನು ಬರ್ಬೋದು. ಬಟ್ ಆಗ್ಲೇ ಹೇಳಿದೀನಿ. ಬಟ್ ಇವೆಲ್ಲಾ ಮಾತುಗಳು ಬರ್ತಾ ಇರೋದು ಜಸ್ಟ್ ಕಾಳಜಿಗೋಸ್ಕರ. ಇಲ್ಲಿ ಒಬ್ರ ಮೇಲೆ ಒಬ್ರನ್ನ ದ್ವೇಷ ಮಾಡುವಂತ ಎಕ್ಸಾಮ್ ಅಂತೂ ಇದಲ್ಲ. ಯಾಕೆ ಅಂತಂದ್ರೆ ಜಸ್ಟ್ ಇಲ್ಲಿ ನೋಡಿ ಕೆ-ಸೆಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್‌ಗಳೆಲ್ಲ ಅಲ್ಲೇನಿದೆ ಯಾರು ಅಂದ್ರೆ ನಾನ್ ಪಾಸ್ ಆದ್ರೆ ಸಾಕಪ್ಪ ನನಗ್ ಜಾಬ್ ಬರುತ್ತೆ ಅನ್ನೋ ಕಾನ್ಸೆಪ್ಟ್ ಇರುತ್ತೆ ಅಲ್ಲಿ. ಇದು ಕೆ-ಸೆಟ್ ಅಲ್ಲಿ ನಾನೊಬ್ಬ ಮುಂದೆ ಹೋದ್ರೆ ಸಾಕಪ್ಪ ಅಲ್ಲಿ ಎಲಿಜಿಬಲ್ ನಾನೊಬ್ಬ ಆಗ್ಬಹುದು ಅಂತಂದು. ಬಟ್ ಇಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಎಲ್ಲರಿಗೂ ಕೂಡ ಸಂಪೂರ್ಣ ಅವಕಾಶ ಐತೆ. ಇಲ್ಲಿ ಒಬ್ರು ಇನ್ನೊಬ್ರಿಗೆ ಹೇಳ್ಕೊಳ್ತಾ, ಒಬ್ರು ಇನ್ನೊಬ್ರ ಜೊತೆ ಡಿಸ್ಕಷನ್ ಮಾಡ್ಕೊಳ್ತಾ, ಒಬ್ರು ಇನ್ನೊಬ್ರಿಗೆ ಶೇರ್ ಮಾಡ್ತಾ ನೀವು ಓದ್ಬೋದಾಗಿತ್ತು. ಬಟ್ ಯಾರು ಇಲ್ಲಿವರೆಗೂ ಫಾಲೋ ಅಪ್ ಮಾಡಿದ್ರೋ ಅದು ಗೊತ್ತಿಲ್ಲ. ಸೊ ಅದು ಏನೇ ಆಗ್ಲಿ ಬಿಡೋಣ. ಮುಂದೆ ನೋಡೋಣ ಏನು. ಈಗಾಗ್ಲೇ ಈ 1 ವಾರ ಏನ್ ಮಾಡ್ಬೇಕಂತಂದ್ರೆ, ಅಂದ್ರೆ ಯಾರೆಲ್ಲ ಈಗಾಗ್ಲೇ ಕೊನೆಯ ಹಂತದ ತಯಾರಿಯಲ್ಲಿದ್ದೀರಿ ಅವ್ರುಗಳಿಗಾಗಿ ಹೇಳ್ತಾ ಇರೋದು. ಈಗಾಗ್ಲೇ ಏನು ಓದಿದ್ರಾ ಅದನ್ನ ಸರಿಯಾಗಿ ರಿವಿಷನ್ ಮಾಡ್ಕೊಳ್ರಿ. ಮತ್ತೆ ಹೊಸದನ್ನ ಅಟೆಂಪ್ಟ್ ಮಾಡೋ ಪ್ರಯತ್ನ ಮಾಡ್ಬೇಡ್ರಿ. ಅಂದ್ರೆ ಈಗಾಗಲೇ ಜಸ್ಟ್ ಓದಿದ್ರಲ್ಲ ಪಿ-ಯು-ಸಿ ಸಾರಿ 10th ವರೆಗೂ ಓದಿರ್ತೀರ. ಪಿ-ಯು-ಸಿ ಬುಕ್ ಓದ್ಲಾ ಅವೆಲ್ಲ ಅಟೆಂಪ್ಟ್ ಮಾಡ್ಬೇಡ್ರಿ ಹೊಸವು. ಏನು ಓದಿದ್ರಲ್ಲ 6-10 ಮತ್ತೆ ಸೈಕಾಲಜಿ ಏನ್ ಓದಿದ್ರಾ? ಇಂಗ್ಲಿಷು, ಕನ್ನಡ ಅವುಗಳನ್ನ ಸ್ವಲ್ಪ ಗಮನ ಕೊಡ್ರಿ. ಅದರಲ್ಲಿ ವಿಶೇಷವಾಗಿ ಯಾವ ಇಂಪಾರ್ಟೆಂಟ್ ಲೆಸನ್ಸ್ ಇದಾವೆ ಅಂದ್ರೆ ಕೆಲವೊಂದು ಪಾಠಗಳ ಮೇಲೆ ರೆಗ್ಯುಲರ್‌ಲಿ ಕ್ವೆಷನ್ಸ್ ಬಂದಿರ್ತವೆ. ಫಾರ್ ಎಕ್ಸಾಂಪಲ್ ಸಮಾಜಶಾಸ್ತ್ರ ಅನ್ನೋ ಪಾಠ ಆಗಿರ್ಬೋದು ಅಥವಾ ಭೂಮಿ ಜೀವಂತ ಗ್ರಹ ಅನ್ನೋ ಪಾಠ ಆಗಿರ್ಬೋದು. ಕೆಲವೊಂದು ಹೈಲಿ ಇಂಪಾರ್ಟೆಂಟ್ ಲೆಸನ್ಸ್ ಇದಾವೆ. ಇನ್ನು ಇನ್ನು ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋದೇನಪ್ಪಾ ಅಂತಂದ್ರೆ, ಯಾವ ಪಾಠದಲ್ಲಿ ವ್ಯಾಖ್ಯಾನಗಳಿರುತ್ತೆ. ಫಾರ್ ಎಕ್ಸಾಂಪಲ್ ರಾಜ್ಯಶಾಸ್ತ್ರದ ವ್ಯಾಖ್ಯಾನಗಳು, ಅರ್ಥಶಾಸ್ತ್ರದ ವ್ಯಾಖ್ಯಾನಗಳು. ಅಲ್ಲಿ ನೀವು ಜಸ್ಟ್ ಇಂಪಾರ್ಟೆಂಟ್ ನೋಡ್ಕೊಂಡ್ರೆ ಅಲ್ಲಿ ಯಾವ ಲೇಖಕರ ಹೆಸರು ಕೊಟ್ಟಾರ ಅಷ್ಟು ನೋಡ್ಕೊಳ್ರಿ. ಅಲ್ಲಿ ಜಸ್ಟ್ ಸುಮ್ನೆ ಅಂದ್ರೆ ಫಾರ್ ಎಕ್ಸಾಂಪಲ್ 2 ಇದಾವೆ ಅಂತಂದ್ರೆ ಆಡಮ್ ಸ್ಮಿತ್ ಮತ್ತೆ ಎ.ಸಿ.ಪಿಗೋ ಇಬ್ರು ಮಾತ್ರ ಅರ್ಥಶಾಸ್ತ್ರ ವ್ಯಾಖ್ಯಾನ ಕೊಟ್ಟಿದ್ರು ಈ ರೀಸೆಂಟ್ ಬುಕ್ ಅಲ್ಲಿ. ಜಸ್ಟ್ ವ್ಯಾಖ್ಯೆ ಸಣ್ಣದಿತ್ತಂದ್ರೆ ಆಡಮ್ ಸ್ಮಿತ್, ವ್ಯಾಖ್ಯಾನ ದೊಡ್ಡದಿತ್ತು ಅಂತಂದ್ರೆ ಎ.ಸಿ.ಪಿಗೋ ಅಷ್ಟನ್ನ ಆ ರೀತಿ ನೀವು ಟೆಕ್ನಿಕ್ ಯೂಸ್ ಮಾಡ್ಕೋಬಹುದು. ಅದೇ ಸ್ವಲ್ಪ ಕಾನ್ಸೆಪ್ಟ್ ಓದ್ಕೊಂಡ್ರೆ ಒಳ್ಳೇದು.
ಏನೂ ಆಗಲ್ಲ ಸರ್ ಇನ್ನು ಕೊನೆ ಹಂತದಲ್ಲಿ ಇದೀವಿ ಅನ್ನೋಂಗಿದ್ರೆ ಈ ಟ್ರಿಕ್ ಯೂಸ್ ಮಾಡ್ಕೋಬಹುದು. ಸೊ ಅಷ್ಟನ್ನ ನೀವು ಮಾಡ್ಬೋದು. ಇನ್ನು ರಾಜ್ಯಶಾಸ್ತ್ರ ವ್ಯಾಖ್ಯಾನಗಳಿದಾವೆ. ಪೌರತ್ವದ ವ್ಯಾಖ್ಯಾನ ಐತೆ. ಅದ್ರ ಜೊತೆಗೆ ಆ ಸಮಾಜಶಾಸ್ತ್ರದ ವ್ಯಾಖ್ಯಾನಗಳಿದಾವೆ. ಸೊ ಈ ರೀತಿ ಇದ್ದಾಗ ಜಸ್ಟ್ ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಈಗಾಗಲೇ ಹೇಳ್ದಂಗೆ ಹೊಸ ವಿಷಯದಕ್ಕಿಂತ ಈಗಾಗಲೇ ಓದಿರೋದನ್ನ ಮಂದಟ್ಟು ಮಾಡ್ಕೊಡ್ರಿ. ಅದು ಸೈಕಾಲಜಿ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಇನ್ನೊಂದು ವಿಷಯ. ಇನ್ನು ಇಂಗ್ಲಿಷ್ ವಿಷಯಕ್ಕೆ ಸರ್ ಬಹಳಷ್ಟು ಡಿಫಿಕಲ್ಟ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಜಸ್ಟ್ ನೀವು ಇಂಗ್ಲಿಷ್ ಕ್ವೆಶ್ಚನ್ ಪೇಪರ್ ಅಥವಾ ವರ್ಡ್ ಕ್ವೆಶ್ಚನ್ ಪೇಪರ್‌ನ ತಗೊಳ್ರಿ. ಅಲ್ಲಿ ಎಷ್ಟೋ ವರ್ಡ್ಸ್ ನಮ್ಗೆ ಯಾವ ರೀತಿ ಅರ್ಥ ಮಾಡ್ಕೋಬೇಕಂತಂದ್ರೆ ಗೂಗಲ್ ಸ್ಕ್ಯಾನರ್ ಇಂದ ಆ ಕ್ವೆಶ್ಚನ್‌ನ ಸ್ಕ್ಯಾನ್ ಮಾಡಿ, ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡ್ಕೊಡ್ರಿ. ಟ್ರಾನ್ಸ್ಲೇಷನ್ ಮಾಡ್ಕೊಂಡ್ಮೇಲೆ ಅಲ್ಲಿ ನಾವು ಕನ್ನಡ ಬೋಧನಾ ಶಾಸ್ತ್ರದ್ದು ಏನಿದೆ ಅಲ್ಲ, ಅದೇ ರೀತಿ ಪದಗಳು ಅಲ್ಲಿ ಇರುತ್ತೆ. ಬಟ್ ಅದ್ರ ಮೀನಿಂಗ್ ನಮ್ಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಅದು ನಮ್ಗೆ ಟಫ್ ಅಂತ ಹೇಳಿ ಅನ್ಸುತ್ತೆ. ಸೊ ಅದನ್ನೊಂದು ನೀವು ಕ್ಲಿಯರ್ ಮಾಡ್ಕೊಳ್ರಿ. ನೆಕ್ಸ್ಟ್ ಸಾಧ್ಯವಾದಷ್ಟು ಪ್ರಶ್ನೆಗಳನ್ನ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಅಂದ್ರೆ ಈಗಾಗಲೇ ಯಾರೆಲ್ಲ ಓಲ್ಡ್ ಕ್ವೆಶ್ಚನ್ ಪೇಪರ್‌ನ ಓದಿದ್ರಲ್ಲ, ಅದನ್ನ ಸ್ವಲ್ಪ ಬದಿಗಿಟ್ಟು ಹೊಸದನ್ನ ಅಟೆಂಪ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಅಂದ್ರೆ ಯಾವ ರೀತಿ ಅಂತಂದ್ರೆ, ಯಾವ್ದೋ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಅವರು ಓನ್ ಆಗಿ ನಡೆಸಿರುವಂತ ಕ್ವೆಶ್ಚನ್ ಪೇಪರ್ಸ್ ಏನಾದ್ರು ಇದ್ರೆ, ಅಂದ್ರೆ ನಾನು ಅನ್ಕೊಂಡಿದ್ದೀನಿ ಆಕ್ಚುಲಿ ನಾನು ಯೂಟ್ಯೂಬ್‌ನೇ ಸ್ಟಾಪ್ ಮಾಡಿದ್ದೆ. ಬಟ್ ಕೆಲವೊಂದು ನನ್ನ ಆತ್ಮೀಯರಲ್ಲಿ ನಾನು ಕಂಡುಕೊಂಡ ತಪ್ಪುಗಳನ್ನ ಆಧಾರವಾಗಿ ಇಟ್ಕೊಂಡೆ ನಾನು ಇವತ್ತು ಈ ಕ್ಲಾಸ್‌ನ ಮಾಡಬೇಕಾದ ಪರಿಸ್ಥಿತಿ ಬಂತು. ಸೊ ಹಾಗಾಗಿ ನಾನು ಉಳಿದಿರೋ ಒಂದು ವಾರದಲ್ಲಿ ಈಗಾಗಲೇ ನಮ್ಮ ಇನ್ಸ್ಟಿಟ್ಯೂಷನ್ ಇಂದ ಏನೆಲ್ಲ ಟೆಸ್ಟ್‌ಗಳನ್ನ ನಡೆಸಿದ್ದೆ, ಆ ಟೆಸ್ಟ್‌ಗಳಿಗೆ ಸಂಬಂಧಪಟ್ಟಂಗೆ ಕ್ವೆಷನ್ಸ್‌ನ ನಾನು ಯೂಟ್ಯೂಬಲ್ಲಿ ಕೊಡ್ತಾ ಹೋಗ್ತೀನಿ. ಅದು ಜಸ್ಟ್ ನೀವು ಕೀ ಆನ್ಸರ್ಸ್‌ನ ನೀವು ಬರ್ಕೊಳ್ತಾ ಹೋಗಿ ಅಷ್ಟೇ. ಆಮೇಲೆ ನಾನು ಫೈನಲಿ ಕೀ ಆನ್ಸರ್ಸ್‌ನ ಕೊಡ್ತೀನಿ. ಜಸ್ಟ್ ನಿಮಗೆ ಕ್ವೆಷನ್ಸ್ ಆದ್ರೆ ಗೊತ್ತಾಗುತ್ತೆ. ಅಂದ್ರೆ ಈಗಾಗಲೇ ಓಲ್ಡ್ ಕ್ವೆಶ್ಚನ್ ಪೇಪರ್ ಓದಿದ್ರಲ್ಲ, ಅದು ಪದೇ ಪದೇ ಓದೋದ್ರಿಂದ ಅಲ್ಲಿ ನಿಮ್ಗೇನು ಅಷ್ಟು ಇಂಟ್ರೆಸ್ಟ್ ಬರ್ದೇ ಇರ್ಬೋದು. ಹೊಸ ಪ್ರಶ್ನೆಗಳನ್ನ ಅಟೆಂಪ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಯಾಕಂತಂದ್ರೆ ಮುಂದೆ ಬರೋ ಎಕ್ಸಾಮಲ್ಲಿ ಅಂದ್ರೆ ನೆಕ್ಸ್ಟ್ ಬರೋ ಎಕ್ಸಾಮಲ್ಲಿ ಹೊಸ ಪ್ರಶ್ನೆಗಳು ಬರ್ತವೆ. ಹಳೆ ಪ್ರಶ್ನೆ ಪತ್ರಿಕೆ ಇದ್ದಿರಬಹುದು. ಅದೇ ಮಾಡಲಲ್ಲಿ ಹೊಸ ಕ್ವೆಷನ್ಸ್ ಬರುತ್ತೆ. ಟಾಪಿಕ್ಕು ಸೇಮ್ ಬರ್ಬಹುದು. ಬಟ್ ಕ್ವೆಷನ್ ಪ್ಯಾಟರ್ನ್ ಅಲ್ಲಿ ಚೇಂಜ್ ಆಗಿರುತ್ತೆ. ಸೊ ಹಾಗಾಗಿ ಹೊಸ ಕ್ವೆಷನ್ಸ್‌ನ ಫೇಸ್ ಮಾಡ್ಲಿಕ್ಕೆ ನೀವು ತಯಾರಾಗ್ಬೇಕು. ಈ ಒಂದು ವಾರದಲ್ಲಿ ಹೆಚ್ಚು ಕಡಿಮೆ ನೀವು ಏನಾದ್ರು ಅನ್ಕೊಳ್ರಿ, ಹೆಚ್ಚು ಕಡಿಮೆ 200 ರಿಂದ 300 ಪ್ರಶ್ನೆಗಳು ಪ್ರತಿ ಸಬ್ಜೆಕ್ಟ್ ಅಲ್ಲಿ ಬಿಡಿಸಿರಂತಂದ್ರೆ ಡೆಫಿನೈಟ್ಲಿ ಅದೇ ನಿಮ್ಗೆ ಒಂದು ದೊಡ್ಡ ಸೋರ್ಸ್ ಆಗುತ್ತೆ. ಸೊ ಇನ್ನು ಯಾರು ಓದಿಲ್ಲ ಇವಾಗ್ಲೇ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡವರು ನೀವು ಮಾಡ್ಬೇಕಾಗಿರೋದಿಷ್ಟೇ. ಸಾಧ್ಯ ಆದ್ರೆ 8th, 9th, 10th ಬುಕ್ಕನ್ನ ಮುಗ್ಸ್ರಿ. ಅದು ಪೇಪರ್ 2 ನವರು ಸೈನ್ಸ್, ಮ್ಯಾಥ್ಸ್ ಆಗಿರ್ಬಹುದು ಅಥವಾ ಸೋಷಿಯಲ್ ಸೈನ್ಸ್. 8th, 9th, 10th ಜಾಸ್ತಿ ಪ್ರಿಫರೆನ್ಸ್ ಕೊಡ್ರಿ. ಅಲ್ಲಿಂದಾನೇ ಮ್ಯಾಕ್ಸಿಮಮ್ ಕ್ವೆಷನ್ಸ್ ಬರುತ್ತೆ. ಇನ್ನು ಕನ್ನಡ ವ್ಯಾಕರಣ ಭಾಷಾಭ್ಯಾಸ ಏನಿದೆ ಅಲ್ಲ ಹಿಂದ್ಗಡೆ, ಆ ಪ್ರತಿ ಪಾಠದ ಭಾಷಾಭ್ಯಾಸವನ್ನ ನೋಡ್ಕೊಳ್ರಿ. ಅಲ್ಲಿ 10 ಮಾರ್ಕ್ಸ್ ನಿಮ್ಗೆ ಸಿಗುತ್ತೆ. ಅದಾದ್ಮೇಲೆ ಸ್ವಲ್ಪ ನೀವು ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀವು ಧೃತಿಗೆಡಬಾರ್ದು. ಸ್ವಲ್ಪ ತಾಳ್ಮೆಯಿಂದ ಪ್ರಶ್ನೆಯನ್ನ ಓದಿ. ಅಂದ್ರೆ ಮ್ಯಾಕ್ಸಿಮಮ್ ನಿಮ್ಗ ಗೊತ್ತಿರೋ ಪ್ರಶ್ನೆಗಳು, ನೀವು ಓದಿರೋ ಪ್ರಶ್ನೆಗಳೇ ಇರ್ತವೆ. ಬಟ್ ಅವಸರ ಮಾಡಿ ನಾವೆಲ್ಲ ಅಟೆಂಪ್ಟ್ ಮಾಡ್ತಾ ಹೋಗ್ತೀವಿ ಪ್ರಶ್ನೆಗಳನ್ನ. ಆಮೇಲೆ ತಿದ್ದಿದ ಮೇಲೆ ಬೇರೆ ಅವಕಾಶ ಇರಲ್ಲ. ಕೆಲವೊಮ್ಮೆ ಹೆಂಗಾಗಿರುತ್ತೆ ಅಂತಂದ್ರೆ, ಪರ್ಸನಲಿ ನನ್ನ ಎಕ್ಸ್‌ಪೀರಿಯನ್ಸ್ 15 ರಿಂದ 20 ನಿಮಿಷ ಮುಂಚೆನೆ ಮುಗಿಸಿ ಸುಮ್ನೆ ಕುಂತಿರ್ತೀವಿ. ಏನ್ ಸಾಧನೆ ಮಾಡೋದಲ್ಲಿ 15, 20 ನಿಮಿಷ. ಅದನ್ನೇ ನಾವು ಕೂಲಾಗಿ ಯೋಚನೆ ಮಾಡಿ ಆಹ್, ಅಟೆಂಪ್ಟ್ ಮಾಡಿದ್ರೆ ಕ್ವೆಷನ್ಸ್‌ನ ಆ 15 ಮಿನಿಟ್ಸ್ ಅಲ್ಲಿ ವೇಸ್ಟ್ ಆಗೋದು ಹೋಗ್ಲಿ. ನಾವು ಕ್ವೆಶ್ಚನ್ ಪೇಪರ್‌ಗೆ ಆ 15 ಮಿನಿಟ್ಸ್ ಟೈಮ್ ಕೊಟ್ಟಿನಂತಂದ್ರೆ 1, 2 ಅಂಕಗಳು ಜಾಸ್ತಿ ಬಂದ್ರು ಕೂಡ ಲಿಸ್ಟಲ್ಲಿ ನಾವು 1, 2 ಹಂತ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು ಪೂರ್ತಿ ಕೆಳಗಡೆ ಇರೋರು ಅಟ್‌ಲೀಸ್ಟ್ ಲೀಸ್ಟಲ್ಲಿ ಬರೋಕಾದ್ರೂ ಪ್ರಯತ್ನ ಪಡ್ಬೇಕಾಗುತ್ತೆ. ಸೊ ಈ ರೀತಿ ಇರುತ್ತೆ. ಸೊ ಹಾಗಾಗಿ ತಾಳ್ಮೆಯಿಂದ ಪ್ರಶ್ನೆಗಳನ್ನ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಇನ್ನು ಈಗಾಗಲೇ ಹೇಳ್ದಂಗೆ ನಾನು ನಾಳೆಯಿಂದ ಕ್ವೆಷನ್ಸ್ ಅಪ್‌ಲೋಡ್ ಮಾಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಅಟೆಂಡ್ ಮಾಡಿ. ಇನ್ನು ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ ಅದಕ್ಕೆ ಉತ್ತರ ಕೊಡೋ ಪ್ರಯತ್ನವನ್ನ ನಾನು ಮಾಡ್ತಾ ಹೋಗ್ತೀನಿ. ಸೊ ಹೋಪ್ ಕಳ್ಕೋಬೇಡಿ. ಇನ್ನೂ 1 ವಾರ ಐತೆ. 1 ವಾರದಲ್ಲಿ ಏನಾದ್ರೂ ನಾವು ಪರಿವರ್ತನೆ ಮಾಡ್ಬೋದು. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ತಂದೆ-ತಾಯಿಗಳು ನಮಗೆ ಜನ್ಮ ಕೊಟ್ಟಿದ್ರೆ ಅವರಿಗೆ ನಾವು ಪುನರ್ಜನ್ಮ ಕೊಡ್ಬೇಕಾಗಿದೆ. ಒಂದು ಕ್ಷಣ ನೀವು ಅವರ ಒಂದು ಪರಿಸ್ಥಿತಿಯನ್ನ ಯೋಚನೆ ಮಾಡಿ ನೋಡ್ರಿ. ಆ ಯಾವ ಲೆವೆಲ್‌ಗೆ ಅವರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ನಮ್ಗಳಿಗೋಸ್ಕರ. ಅವರು ಟೋಟಲಿ ಒಬ್ಬ ವ್ಯಕ್ತಿ ಕನಿಷ್ಠ ಹ್ಯಾಪಿನೆಸ್ ಆದ್ರೂ ಅವನ ಜೀವನದಲ್ಲಿ ಪಡಿಬೇಕಾಗುತ್ತೆ. ಬಟ್ ಅದನ್ನ ಅವರೆಲ್ಲರೂ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಇಲ್ಲಿ ಸ್ಯಾಕ್ರಿಫೈಸ್ ನಾವು ಮಾಡ್ಬೇಕಾಗಿರೋದೇನು, ಒಂದು ವಾರದ ನಮ್ಮ ಏನು ಡಿಫರೆಂಟ್ ತಲೆಯಲ್ಲಿ ತುಂಬ್ಕೊಂಡಿದೀವಲ್ಲ ಬೇರೆ, 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 ಬೇರೆ ಕೆಲ್ಸಗಳನ್ನ, ಆ ಕೆಲ್ಸಗಳಿಗೆ ಫುಲ್ ಸ್ಟಾಪ್ ಇಡೋದು. ಏನು ಇನ್‌ಸ್ಟಾಗ್ರಾಮು, ವಾಟ್ಸಪ್ಪು ಅವು ಇವು ಸ್ವಲ್ಪ ಬದಿಗಿಡ್ಬೇಕಷ್ಟೇ. ಲೈಫ್ ಟೈಮ್ ಅಂತ ಹೇಳ್ತಾ ಇಲ್ಲ. ಈ 7 ಡೇಸು ನೀವು ಸ್ಯಾಕ್ರಿಫೈಸ್ ಮಾಡಿ ನಿಮ್ಗೆ ನೀವು ಟೈಮ್ ಕೊಟ್ಕೊಂಡಿರಾ ಅಂತಂದ್ರೆ ಡೆಫಿನೈಟ್ಲಿ ಸಕ್ಸಸ್ ಆಗ್ಬೋದು. ಯಾಕಂತಂದ್ರೆ ಅಲ್ಲಿ ಏನು ಇರೋ ಪಾಠಗಳು ಮಹಾ ಅಂದ್ರೆ ಪ್ರತಿ ಪಾಠ 4 ರಿಂದ 5 ಪೇಜ್‌ಗಳಿರುತ್ತೆ. ಇನ್ನು ಅಲ್ಲಿ ಬ್ಯಾಕ್ ಸೈಡ್ ಕ್ವೆಷನ್ಸೇ 2 ಪೇಜ್ ಇರುತ್ತೆ. ಇಲ್ಲಿ ನೋಡ್ರಿ ಒಂದ್ ಬುಕ್ಕು 180 ಪೇಜಸ್ ಇದೆ ಅಂತಂದ್ರೆ,
ಅಲ್ಲಿ 30 ಪೇಜಸ್ ಬರೀ ಕ್ವೆಷನ್ ಆನ್ಸರ್ ಕ್ವೆಷನ್‌ಗೆ ಹೋಗಿರುತ್ತೆ ಅಥವಾ ಮುನ್ನುಡಿ ಅವು ಇವು ಹೋಗಿರುತ್ತೆ. ಸೊ, ಅಷ್ಟು ನಾವು ಓದ್ಬೇಕಾಗಿರೋದು ಕೆಲವೊಂದಿಷ್ಟನ್ನ ಮಾತ್ರ. ಸೊ, ಅಷ್ಟನ್ನ ನೀವು ಥಿಂಕ್ ಮಾಡ್ಕೊಳ್ರಿ. ಬಹಳಷ್ಟು ಲೆಸನ್ಸ್ ಇದಾವೆ. ನೀವು ಅದೇನು ಚಾಲೆಂಜ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಇರೋ ಟೈಮನ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಂಡ್ರೆ ಡೆಫಿನೈಟ್ಲಿ ಸಕ್ಸಸ್ ಆಗ್ತೀರಾ ಅಂತ ಹೇಳ್ತಾ, ಸೊ ನನ್ನ ಕಡೆಯಿಂದ ಸ್ವಲ್ಪ ಏನಾದ್ರು ನಿಮ್ಗೆ ಮಾತುಗಳಲ್ಲಿ ಅಂದ್ರೆ ಕಠೋರ ಅನ್ಸಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ. ಬಟ್ ಇದೆಲ್ಲ ಜಸ್ಟ್ ಒಂದು ಕಾಳಜಿಯಿಂದ ಬಂದಿರೋದಷ್ಟೇ. ಎಲ್ರೂ ಸಕ್ಸಸ್ ಆಗಿ ಎಲ್ಲಾ ಪೋಸ್ಟ್‌ಗಳು ಫಿಲ್ ಆದ್ರೆ ಈಗ ವರ್ಕ್ ಮಾಡೋ ಟೀಚರ್ಸ್‌ಗೂ ಕೂಡ ಒಂದಿಷ್ಟು ವರ್ಕ್ ಲೋಡ್ ಕಡಿಮೆ ಆಗುತ್ತೆ. ಸೊ, ಯಾರು ಕಡಿಮೆ ಸ್ಯಾಲರಿಗೆ ವರ್ಕ್ ಮಾಡ್ತಾ ಇದ್ದೀರಾ ಅವರೆಲ್ಲ ಡೆಫಿನೈಟ್ಲಿ ಟೀಚರ್ಸ್ ಏನು ಪರ್ಮನೆಂಟ್ ಸ್ಟಾಫ್ ತಗೊಳ್ತಾ ಇದ್ರಲ್ಲ, ಆ ಲೆವೆಲ್ ಸ್ಯಾಲರಿ ತಗೊಳ್ಳಿ ಅನ್ನೋದು ಒಂದು ಕಾಳಜಿ ಅಷ್ಟೇ. ಸೊ, ಜಸ್ಟ್ ನಿಮ್ಮ ಕುಟುಂಬದ ಒಬ್ಬ ವ್ಯಕ್ತಿಯಾಗಿ ಹೇಳಿದ್ದೀನಿ ಅಂತೇಳಿ ನೀವು ಭಾವಿಸಿ ಅಂತ ಹೇಳ್ತಾ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.